ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಜರುಗಿದ ಗೋದಾದೇವಿ ನೀರಾಟೋತ್ಸವ. ರಾಮಚಂದ್ರ ಪುಷ್ಕರಣಿ ಬಳಿ ಸ್ವಾಮಿ ಅಮ್ಮನವರಿಗೆ ಸಾಂಪ್ರದಾಯಿಕ ತಿರುಮಂಜನ. ತಿರುಮಲದಲ್ಲಿ ವಿಜೃಂಭಣೆಯಿಂದ ತಣ್ಣೀರು ಉತ್ಸವ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಗೆ ವಿಶೇಷ ಪೂಜೆಗಳು. ಪರ್ಯಾಯ ಶ್ರೀ ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ವಡಬಾಂಡೇಶ್ವರ ದೇವಾಲಯಕ್ಕೆ ಭೇಟಿ. ನೂತನ ಸಭಾಭವನದ ಮನವಿ ಪತ್ರ ಬಿಡುಗಡೆ. ತಿರುಮಲ ಶ್ರೀವಾರಿ ದಿವ್ಯಕ್ಷೇತ್ರದಲ್ಲಿ ಅಧ್ಯಯನೋತ್ಸವಗಳು ವೈಭವವಾಗಿ ಪೂರ್ಣಗೊಂಡಿವೆ. ಅಧ್ಯಯನೋತ್ಸವಗಳ ಅಂಗವಾಗಿ ಸೋಮವಾರ ಸಂಜೆ ತಣ್ಣೀರು ಅಮುದೋತ್ಸವವನ್ನು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ತಿರುಮಲ ಶ್ರೀ ಕ್ಷೇತ್ರದಲ್ಲಿ ತಣ್ಣೀರು ಅಮುದೋತ್ಸವವನ್ನು ಆಚರಿಸಲಾಯಿತು. ತಿರುಮಲದ ಪ್ರಥಮ ಪ್ರಜೆಯಾಗಿ ಪ್ರಸಿದ್ಧರಾಗಿದ್ದವರು ತಿರುಮಲ ನಂಬಿ. ಸೇವಾ ಕೈಂಕರ್ಯಗಳನ್ನು ಸ್ಮರಿಸಲು ಅಧ್ಯಯನೋತ್ಸವದ 25ನೇ ದಿನದಂದು ತಣ್ಣೀರು ಅಮುದೋತ್ಸವವನ್ನು ಆಯೋಜಿಸುವುದು ಸಂಪ್ರದಾಯವಾಗಿದೆ. ತಿರುಮಲ ನಂಬಿಯವರು 1000 ವರ್ಷಗಳ ಹಿಂದೆ ಪಾಪ ವಿನಾಶನಂನಿಂದ ಪವಿತ್ರ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡುತ್ತಿದ್ದರು. ಈ ಅನುಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಭೋವಿ ರೂಪದಲ್ಲಿ ಕಾಣಿಸಿಕೊಂಡು ತನಗೆ ಬಾಯಾರಿಕೆಯಾಗಿದೆ ಎಂದು ನೀರು ಕೇಳಿದಾಗ ಈ ಪವಿತ್ರ ಜಲವನ್ನು ಸ್ವಾಮಿಯ ಅಭಿಷೇಕ ಕೈಂಕರ್ಯಕ್ಕೆ ಕೊಂಡೊಯ್ಯುತ್ತಿದ್ದು, ಇದನ್ನು ನೀಡಲು ಸಾಧ್ಯವಿಲ್ಲ ಎಂದಾಗ ಭೋವಿ ತನ್ನ ಬಾಣದಿಂದ ಪಾತ್ರೆಯನ್ನು ರಂಧ್ರ ಮಾಡಿ ತನ್ನ ಬಾಯಾರಿಕೆಯನ್ನು ತಣಿಸಿಕೊಂಡನು. ಇದರಿಂದ ಚಿಂತಿತರಾದ ತಿರುಮಲ ನಂಬಿಯವರು ಇಂದು ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂದು ಚಿಂತಿತರಾಗಿದ್ದರು. ಭೋವಿ ರೂಪದಲ್ಲಿ ಭಗವಂತನು ಎದುರಿನ ಪರ್ವತದ ಮೇಲೆ ಬಾಣ ಪ್ರಯೋಗಿಸಿದಾಗ ಕ್ಷೀರಪಥ ಕಾಣಿಸಿಕೊಂಡಿತು. ಅಂದಿನಿಂದ ತಿರುಮಲ ನಂಬಿಯವರ ಕುಟುಂಬವು ಪ್ರತಿದಿನ ದೇವರ ಅಭಿಷೇಕಕ್ಕಾಗಿ ಆಕಾಶಗಂಗೆಯಿಂದ ಪವಿತ್ರ ನೀರನ್ನು ತರುವ ಸಂಪ್ರದಾಯವನ್ನು ಅನುಸರಿಸುತ್ತಿದೆ. ಇದು ಒಂದು ಸಂಪ್ರದಾಯವಾಗಿದೆ. ಈ ಸಂದರ್ಭದಲ್ಲಿ ಸೋಮವಾರ ಸಂಜೆ ಶ್ರೀದೇವಿ ಭೂದೇವಿಯೊಂದಿಗೆ ಶ್ರೀ ಮಲಯಪ್ಪ ಸ್ವಾಮಿಗೆ ಸಹಸ್ರ ದೀಪಾಲಂಕಾರ ಸೇವೆಯನ್ನು ಮಾಡಿದ ನಂತರ ಸ್ವಾಮಿ ಅಮ್ಮನವರು ವಾಹನ ಮಂಟಪವನ್ನು ತಲುಪಿದರು. ಈ ಸಂದರ್ಭದಲ್ಲಿ ತಿರುಮಲ ನಂಬಿಯ ಕುಟುಂಬದವರಾದ ತೋಳಪ್ಪಾಚಾರ್ಯರು ಆಕಾಶಗಂಗೆಯಿಂದ ಪವಿತ್ರ ನೀರನ್ನು ಶ್ರೀ ವರಾಹಸ್ವಾಮಿ ದೇವಸ್ಥಾನಕ್ಕೆ ತಂದರು. ಅಲ್ಲಿಂದ ತಾಳಮೇಳಗಳು ಮತ್ತು ಮಂಗಳವಾದ್ಯಗಳ ನಡುವೆ ಪವಿತ್ರ ಜಲವನ್ನು ತೆಗೆದುಕೊಂಡು ವಾಹನ ಮಂಟಪವನ್ನು ತಲುಪಿದರು. ವಾಹನ ಮಂಟಪದಲ್ಲಿ ತೋಳಪ್ಪಾಚಾರ್ಯರಿಗೆ ಪೇಟ ಕಟ್ಟಲಾಯಿತು ಮತ್ತು ಆಕಾಶಗಂಗೆಯಿಂದ ತಂದ ನೀರನ್ನು ತಲೆಯ ಮೇಲೆ ಇರಿಸಲಾಯಿತು ಮತ್ತು ಅವರು ಶ್ರೀದೇವಿ ಭೂದೇವಿಯೊಂದಿಗೆ ಹೊರಟು ಮಂಗಳವಾದ್ಯಗಳ ನಡುವೆ ಶ್ರೀ ಮಲಯಪ್ಪ ಸ್ವಾಮಿ ದೇವಸ್ಥಾನವನ್ನು ತಲುಪಿದರು. ಭಗವಂತನ ಪಾದಗಳಿಗೆ ಪವಿತ್ರ ಜಲದಿಂದ ಅಭಿಷೇಕ ಮಾಡಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ ಮತ್ತು ಚಿಕ್ಕ ಜಿಯರ್ ಸ್ವಾಮಿಯವರು ಆಧುರ್ಯದಲ್ಲಿ ಅವರು ಶ್ರೀ ವೈಷ್ಣವ ತಿರುಮಂಗೈ ಆಳ್ವಾರ್ ಅವರು ಬರೆದ ಪೆರಿಯ ತಿರುಮೋಳಿ ಎಂಬ ಪ್ರಬಂಧವನ್ನು ಪಠಿಸಿದರು. ನಂತರ ತಿರುಮಲ ನಂಬಿಯ ಕುಟುಂಬ ಸದಸ್ಯರಿಗೆ ದೇವಾಲಯದ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಮರ್ಯಾದೆಯೊಂದಿಗೆ ಗಜರಾಜನ ಮುಂದೆ ತಿರುಮಲ ನಂಬಿಯವರು ಸನ್ನಿಧಿಗೆ ಸಾಗಿದರು.
ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗೋದಾದೇವಿ ನೀರಾಟೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾಗಿರುವ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನವು ಈ ತಿಂಗಳ 7ರಿಂದ 13ರವರೆಗೆ ದೇವಿಗೆ ನೀರಾಟೋತ್ಸವವನ್ನು ಆಚರಿಸಲಾಗುತ್ತಿದೆ. 7ನೇ ದಿನವಾದ ಮಂಗಳವಾರ ಬೆಳಗ್ಗೆ ಅರ್ಚಕರು ಶ್ರೀ ಗೋದಾದೇವಿಯನ್ನು ಚಿನ್ನದ ಆಭರಣಗಳು, ರೇಷ್ಮೆ ವಸ್ತ್ರ ಮತ್ತು ಪರಿಮಳಯುಕ್ತ ಮಾಲೆಗಳಿಂದ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ತಾಳಮೇಳಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ದೇವಿಯನ್ನು ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಿಂದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಬಳಿಯ ರಾಮಚಂದ್ರ ಪುಷ್ಕರಣಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಅಲ್ಲಿ ಅರ್ಚಕರು ಶ್ರೀ ಅಮ್ಮನವರಿಗೆ ಏಕಾಂತ ಸ್ನಪನ ತಿರುಮಂಜನ ನೆರವೇರಿಸಿದರು. ನಂತರ ಸಾಂಪ್ರದಾಯಿಕ ಆಸ್ಥಾನವನ್ನು ನಡೆಸಿ ದೇವಿಗೆ ನೈವೇದ್ಯ ಮತ್ತು ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರ ಸಂಜೆ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಪುಷ್ಕರಣಿ ಆರತಿ ಮತ್ತು ಊಂಜಲ್ ಸೇವೆಯನ್ನು ಮಾಡಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆವರಣದಲ್ಲಿರುವ ಹಾಲು ತೀರ್ಥದಲ್ಲಿ ಪ್ರತಿ ಸೋಮವಾರ ಪ್ರದೋಷ ಕಾಲದಲ್ಲಿ ಪುಷ್ಕರಣಿ ಆರತಿ ಮಾಡಲಾಗುತ್ತದೆ. ಬಳಿಕ ಅರ್ಧನಾರೀಶ್ವರ ದೇವರಿಗೆ ಊಂಜಲ್ ಸೇವೆ ಅದ್ಧೂರಿಯಾಗಿ ನೆರವೇರಿತು. ನಗರದ ಅತ್ಯಂತ ಹಳೆಯ ದೇವಾಲಯವೆಂದು ಪರಿಗಣಿಸಲಾದ ಕಪಿಲತೀರ್ಥ ತಿರುಪತಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಕುಳ ಮಾತೆ ದೇವತೆ ಭೇಟಿ ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿವಾಹಕ್ಕಾಗಿ ಪ್ರಾರ್ಥಿಸಿದ್ದಾಗಿ ಐತಿಹಾಸಿಕ ಪುರಾವೆಗಳು ತೋರಿಸುತ್ತವೆ. ಕಪಿಲತೀರ್ಥದಲ್ಲಿರುವ ಪುಷ್ಕರಣಿ ಬಹಳ ಪ್ರಾಚೀನವಾದುದು. 7 ಬೆಟ್ಟಗಳಿಂದ ಹರಿಯುವ ಜಲಪಾತಗಳು ಸದಾ ಭಕ್ತರಿಂದ ತುಂಬಿರುತ್ತದೆ. ಈ ಪವಿತ್ರ ಜಲಪಾತಗಳಲ್ಲಿ ಸ್ನಾನ ಮಾಡುವ ಮೂಲಕ ಭಕ್ತರು ಶುದ್ಧರಾಗುತ್ತಾರೆ. ಅಂತಹ ಒಂದು ಕಪಿಲ ತೀರ್ಥದಲ್ಲಿರುವ ಪ್ರಸಿದ್ಧ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಟಿಟಿಡಿಯ ಆಶ್ರಯದಲ್ಲಿ ಊಂಜಲ್ ಸೇವೆಯನ್ನು ನಡೆಸುವ ಮೊದಲು ಈ ಪುಷ್ಕರಣಿ ಆರತಿಯನ್ನು ಪ್ರತಿ ಸೋಮವಾರ ಸಂಜೆ 5:30ರಿಂದ 6 ಗಂಟೆವರೆಗೆ ನಡೆಸಲಾಗುತ್ತದೆ. ಇದರ ಅಂಗವಾಗಿ ಸೋಮವಾರ ಸಂಜೆ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯ ಮೇಲೆ ಪ್ರತಿಷ್ಠಾಪಿಸಿ ರೇಷ್ಮೆ, ಪೀತಾಂಬರ ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಯಿತು. ನಂತರ ಸ್ವಾಮಿ ಮತ್ತು ಅಮ್ಮನವರನ್ನು ಮಂಗಳವಾದ್ಯಗಳ ನಡುವೆ ದೇವಾಲಯದಿಂದ ಪುಷ್ಕರಣಿಗೆ ಕರೆದೊಯ್ದರು. ಅಲ್ಲಿ ಸ್ವಾಮಿಗೆ ಪಂಚಾರತಿ ಮತ್ತು ಮಹಾಮಂಗಳಾರತಿ ಸಲ್ಲಿಸಿ ಪುಷ್ಕರಣಿ ಆರತಿಯನ್ನು ಮಾಡಲಾಯಿತು. ದೇವಾಲಯದಲ್ಲಿರುವ ಊಂಜಲ್ ಮಂಟಪಕ್ಕೆ ಹಿಂತಿರುಗಿ ಸ್ವಾಮಿ ಅಮ್ಮನವರನ್ನು ಶುಭವಾದ್ಯಗಳ ನಡುವೆ ಮೆರವಣಿಗೆಯಲ್ಲಿ ಕರೆದೊಯ್ದರು. ನಂತರ ಕಾಮಾಕ್ಷಿ ಮತ್ತು ಕಪಿಲೇಶ್ವರ ಸ್ವಾಮಿಯ ಊಂಜಲ್ ಸೇವೆಯನ್ನು ನೇತ್ರ ಪರ್ವವಾಗಿ ನಡೆಸಲಾಯಿತು. ಸುಂದರವಾಗಿ ಅಲಂಕರಿಸಲ್ಪಟ್ಟ ಶಿವ ಮತ್ತು ಪಾರ್ವತಿಯನ್ನು ತೊಟ್ಟಿಲಿನಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ನಂತರ ವೇದಗಳ ಪಠಣ, ಭಕ್ತಿ ಮಂತ್ರಗಳು ಮತ್ತು ಮಂಗಳಕರ ನಾದದ ನಡುವೆ ಪುರೋಹಿತರು ನವವಿವಾಹಿತರಿಗೆ ಊಂಜಲ್ ಸೇವೆಯನ್ನು ಸುಂದರವಾಗಿ ನೆರವೇರಿಸಿದರು ಮತ್ತು ಕರ್ಪೂರದಾರತಿಯನ್ನು ಅರ್ಪಿಸಿದರು. ತಿರುಮಲದ ಧರ್ಮಗಿರಿ ವೇದ ವಿಜ್ಞಾನ ಪೀಠ ಹಬ್ಬದ ವೈಭವದಿಂದ ತುಂಬಿತ್ತು. ಧನುರ್ಮಾಸದಲ್ಲಿ ಆಯೋಜಿಸಲಾಗಿದ್ದ ಗೋದಾ ರಂಗನಾಥ ತಿರುಚಿ ಉತ್ಸವ, ಎದುರುಕೋಲು ಉತ್ಸವ, ಊಂಜಲ್ ಸೇವೆ ಮತ್ತು ಕಲ್ಯಾಣೋತ್ಸವದಿಂದ ಧರ್ಮಗಿರಿ ಕ್ಷೇತ್ರವು ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿತ್ತು. ಸೋಮವಾರ ಪವಿತ್ರ ಧನುರ್ಮಾಸದ ಅಂಗವಾಗಿ ತಿರುಮಲದ ಧರ್ಮಗಿರಿ ವೇದ ವಿಜ್ಞಾನ ಪೀಠ ದೇವಸ್ಥಾನದಲ್ಲಿ ವಿಶೇಷ ಆಚರಣೆಗಳು ನಡೆದವು. ಮೊದಲು ಅರ್ಚಕರು ಶ್ರೀ ಗೋದಾ ರಂಗನಾಥ ಸ್ವಾಮಿಯನ್ನು ಚಿನ್ನದ ಆಭರಣಗಳು, ಪರಿಮಳಯುಕ್ತ ಹಾರಗಳು ಮತ್ತು ರೇಷ್ಮೆ ವಸ್ತ್ರಗಳಿಂದ ಅಲಂಕರಿಸಿ ತಿರುಚಿಯ ಮೇಲೆ ತೇಲಿಸಿದರು. ವಿಶೇಷ ಪ್ರಾರ್ಥನೆಗಳ ನಂತರ ವೇದ ವಿಜ್ಞಾನ ಪೀಠದ ಅಂಗಳದಲ್ಲಿ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಯಿತು. ನಂತರ ಸಾಂಪ್ರದಾಯಿಕ ರೀತಿಯಲ್ಲಿ ಉತ್ಸವ ನಡೆಯಿತು. ರೇಷ್ಮೆ ವಸ್ತ್ರ, ಹಾರಗಳಿಂದ ಅಲಂಕರಿಸಲ್ಪಟ್ಟ ಗೋದಾ ರಂಗನಾಥ ಸ್ವಾಮಿ ಉತ್ಸವ ನಡೆಯಿತು. ಭಕ್ತರು ಸ್ವಾಮಿ ಉತ್ಸವವನ್ನು ಉತ್ಸಾಹದಿಂದ ವೀಕ್ಷಿಸಿದರು. ಗೋದಾ ರಂಗನಾಥನ ಊಂಜಲ್ ಸೇವೆಯನ್ನು ನೆರವೇರಿಸಲಾಯಿತು. ಸಕಲ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ಗೋದಾ ರಂಗನಾಥನನ್ನು ತೊಟ್ಟಿಲಿನಲ್ಲಿ ಆಸೀನಗೊಳಿಸಲಾಯಿತು. ಶ್ರೀವಾರಿ ಸಂಕೀರ್ತನೆಗಳು, ಭಾಜಾ ಭಜಂತ್ರಿಗಳು, ನೈವೇದ್ಯ ಮತ್ತು ಮಹಾಮಂಗಳಾರತಿಯೊಂದಿಗೆ ಊಂಜಲ್ ಸೇವೆಯನ್ನು ಸುಂದರವಾಗಿ ನೆರವೇರಿಸಲಾಯಿತು. ಧನುರ್ಮಾಸ ಉತ್ಸವದ ಅಂಗವಾಗಿ ಗೋದಾ ರಂಗನಾಥ ಸ್ವಾಮಿ ವಿವಾಹವನ್ನು ಅತ್ಯಂತ ವೈಭವವಾಗಿ ಆಚರಿಸಲಾಯಿತು. ವೇದ ವಿಜ್ಞಾನ ಪೀಠದ ಆವರಣದಲ್ಲಿ ಸುಂದರವಾಗಿ ಇರಿಸಲಾದ ವೇದಿಕೆಯ ಮೇಲೆ ಶ್ರೀ ಗೋದಾ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಯಿತು.
ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ ಮತ್ತು ಮಾಂಗಲ್ಯ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ವೇದ ಮಂತ್ರಗಳ ಪಠಣ ಮತ್ತು ಶುಭವಾದ್ಯಗಳ ನುಡಿಸುವಿಕೆಯೊಂದಿಗೆ ಗೋದಾ ರಂಗನಾಥ ಸ್ವಾಮಿ ವಿವಾಹವನ್ನು ಪೂರ್ಣಗೊಳಿಸಲಾಯಿತು. ಉಡುಪಿ ಭಾವಿ ಪರ್ಯಾಯ ಶ್ರೀ ಶಿರೂರ ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಪರ್ಯಾಯ ಪೂರ್ವ ಸಂಚಾರ ನಿಮಿತ್ತ ಮಲ್ಪೆಯ ವಡಭಾಂಡೇಶ್ವರ ಶ್ರೀ ಬಲರಾಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಶ್ರೀಪಾದರು ದೇವಾಲಯದಲ್ಲಿ ನಿರ್ಮಾಣಗೊಂಡ ನೂತನ ಸ್ನಾನಗೃಹದ ಉದ್ಘಾಟನೆ ಮಾಡಿ ನೂತನ ಸಭಾಭವನದ ಮನವಿ ಪತ್ರವನ್ನು ಬಿಡುಗಡೆಗೊಳಿಸಿದರು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಕರ್ನಾಟಕ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಘವೇಂದ್ರ ಎಸ್ ಭಟ್, ದೇವಾಲಯದ ಗೌರವಾಧ್ಯಕ್ಷ ಶ್ರೀಶಾ ಭಟ್ ಕಡೇಕಾರ್, ನಾಗರಾಜ್ ಮೂಲಿಗಾರ್, ದೇವಾಲಯದ ಅನುವಂಶಿಕ ಮೋಕ್ತೇಸರ ಟಿ ಶ್ರೀನಿವಾಸ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ಬ್ಯಾಂಕಿನಿಂದ ವಡಭಾಂಡೇಶ್ವರ ದೇವಸ್ಥಾನದ ಭಕ್ತರಿಗೋಸ್ಕರ ಶೌಚಾಲಯ ಉದ್ಘಾಟನೆಗೊಂಡಿದೆ. ಇವತ್ತು ನೋಡುವಾಗ ಕ್ಲೀನ್ ಇರ್ತದೆ, ಆದರೆ ಪ್ರತಿ ಸರ್ತಿ ಅವರು ಬಂದು ಹೊಸ ಕಟ್ಟಿತ ಕೊಟ್ಕೊಳ್ಳಿಕ್ಕೆ ಆಗ್ತದಾ? ಯಾರ ಜವಾಬ್ದಾರಿ? ಭಕ್ತರ ಜವಾಬ್ದಾರಿ. ದೇವಸ್ಥಾನ ಎಲ್ಲ ಇರುವಂಥದ್ದು ಭಕ್ತರಿಗೋಸ್ಕರ. ಮಾಡುವವರು ಮಾಡಿಕೊಡ್ಬೋದು, ಆಡಳಿತ ಮಂಡಳಿ ವ್ಯವಸ್ಥೆ ಮಾಡ್ಬೋದು, ಆದರೆ ಆ ವ್ಯವಸ್ಥೆಯನ್ನು ಉಳಿಸುವ ಕರ್ತವ್ಯ ಭಕ್ತರದ್ದು. ಹಾಗೆ ಅದನ್ನು ನಿತ್ಯ ಶೌಚದಲ್ಲೇ ಇಟ್ಟು ನೀವು ನಿತ್ಯ ಬರುವವರಿರ್ಬೋದು, ಆದರೆ ವಿಶೇಷ ಸಂದರ್ಭದಲ್ಲಿ
ಬೇರೆ ಭಕ್ತರು ಬಂದಾಗ ಅವರಿಗೆ ಹೇಸಿಗೆ ಅನ್ನಿಸಬಾರ್ದು. ಅಲ್ಲ, ನಾನು ಹೇಗೆ ಬೇಕಾದರೂ ನಾನು ಇಟ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಇದು ದೇವಸ್ಥಾನದ ಸೊತ್ತು. ಹಾಗಾಗಿ ಸ್ವಚ್ಛತೆ ಇಟ್ಕೊಂಡ್ರೆ ದೇವರ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಂಡಂತಹ ಪುಣ್ಯ. ಹಾಗಾಗಿ ತಾವೆಲ್ಲ ಭಕ್ತರು ಕೂಡ ಇನ್ನಷ್ಟು ಸಹಕಾರ ದೇವಸ್ಥಾನಕ್ಕೆ ಮಾಡ್ತಾ ಇರಬೇಕು ಅಂತ ಹೇಳುತ್ತಾ, ಇದೇ ರೀತಿ ಪರ್ಯಾಯವೂ ಕೂಡ ನಿಮ್ಮದೇ ಪರ್ಯಾಯ. ಸ್ವಾಮಿಗಳು ಕೂತ್ಕೊಳ್ಳೋದು ಮಾತ್ರ ಕೂತ್ಕೊಂಡೇ ಇರ್ತಾರೆ, ಆದರೆ ಪರ್ಯಾಯ ನಡೆಸುವಂಥದ್ದು ತಾವೆಲ್ಲ ಕೃಷ್ಣ ಭಕ್ತರು ಎಲ್ಲರೂ ಸೇರಿ. ಹಾಗೆ ತಾವೆಲ್ಲ ಕೃಷ್ಣ ಭಕ್ತರು ತಮ್ಮ ಪರ್ಯಾಯವನ್ನು ಸುಧಾರಿಸಿ, ಇಲ್ಲಿ ಬಲರಾಮ ಇವನ ಆರಾಧನೆ ಮಾಡಿದರೆ ಶಕ್ತಿ ಸಿಗ್ತದೆ, ಶಕ್ತಿ ಸಿಕ್ಕಿ ಊರಿಡೀ ಸುತ್ತದಲ್ಲ ಶಕ್ತಿ ಉಂಟು ಅಂತ. ಕೃಷ್ಣ ಮಠದಲ್ಲಿ ಸೇವೆ ಮಾಡಬೇಕು, ಆ ಕೃಷ್ಣನ ಸೇವೆ ಮಾಡಬೇಕು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೆ ಸ್ವಾಗತ. ತಿರುಪತಿಯ ಶ್ವೇತಭವನದಲ್ಲಿ 3ನೇ ಹಂತದ ಹರಿಕಥಾ ವೈಭವ ತರಬೇತಿ ಕಾರ್ಯಕ್ರಮ ಸೋಮವಾರ ಅದ್ಧೂರಿಯಾಗಿ ಮುಕ್ತಾಯಗೊಂಡಿತು. ಈ 10 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಟಿಟಿಡಿ ಮತ್ತು ಹಿಂದೂ ಧರ್ಮ ಪ್ರಚಾರ ಪರಿಷತ್ನ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಹರಿಕಥಾ ತರಬೇತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಮತ್ತು ಒರಿಸ್ಸಾ ರಾಜ್ಯಗಳ 25 ಹರಿಕಥಾ ಭಾಗವತಾರಿಣಿಯರು ಪಾಲ್ಗೊಂಡಿದ್ದರು. ಮುಂದಿನ ಪೀಳಿಗೆಗೆ ಹರಿಕಥಾ ವೈಭವವನ್ನು ತಿಳಿಸುವ ಸಲುವಾಗಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ದೇಶದ ವಿವಿಧ ರಾಜ್ಯಗಳ ಹರಿಕಥಾ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಅವರಿಗೆ ಹರಿಕಥಾ ತಂತ್ರಗಳನ್ನು ಕಲಿಸಿ ಅದರ ಹಿಂದಿನ ವೈಭವವನ್ನು ಮರಳಿ ತರಲು ವಿಶೇಷ ಪ್ರಯತ್ನಗಳನ್ನು ಮಾಡುತ್ತಿದೆ. ಇದರ ಭಾಗವಾಗಿ ಜನವರಿ 8ರಿಂದ 12ರವರೆಗೆ 10 ದಿನಗಳ ಕಾಲ ತಜ್ಞ ಹರಿಕಥಾ ಭಾಗವತರಿಗೆ ತರಬೇತಿ ನೀಡಲಾಯಿತು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವಯಾಲಿಕಾವಲ್ನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಶ್ರೀಮನ್ನಾರಾಯಣನ ಪ್ರಸಾದವನ್ನು ಸ್ವೀಕರಿಸುತ್ತಾ ಅವನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश
प्रयच्छ प्रयच्छ ಉಡುಪಿ ಶ್ರೀಕೃಷ್ಣ ಮಠ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ದರ್ಶನ ಪಡೆದರು. ನಂತರ ರಾಜಾಂಗಣದಲ್ಲಿ ನಡೆದ ಸಂತ ಸಂದೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇವರಿಗೆ ಪುತ್ತಿಗೆ ಮಠದ ಸಂಸ್ಥಾನ ಗೌರವವನ್ನು ಸಲ್ಲಿಸಲಾಯಿತು. ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಆ ರೀತಿ ಪ್ರೀತಿಯಿಂದ ಕಟ್ಟಿ ಹಾಕತಕ್ಕಂತಹ ಒಂದು ವಿಶೇಷ ಗುಣ ಕೇಶವಾನಂದ ಭಾರತಿ ಸ್ವಾಮಿಗಳದ್ದು. ನಮ್ಮ ಮೇಲೆ ವಿಶೇಷವಾದ ಅಭಿಮಾನವನ್ನು ಕೂಡ ಇಟ್ಟಿದ್ದರು. ಅವರ ದೊಡ್ಡ ಸಾಧನೆ ಕೇಶವಾನಂದ ಭಾರತಿ ಆ್ಯಕ್ಟ್ ಅಂತ ಹೇಳಿ ಏನು ಕೋರ್ಟಿನಲ್ಲಿ ಅವರು ಹೂಡಿದ ದಾವೆಗೆ ಜಯ ಬಂದು ಇವತ್ತು ಐತಿಹಾಸಿಕವಾದಂತಹ ತೀರ್ಪು ಬಂದು ಅದರಿಂದ ಅನೇಕ ಜನರಿಗೆ ಒಳ್ಳೆಯದಾಗಿದೆ. ಅಂತಹ ಒಂದು ಸಕ್ರಿಯರಾಗಿ ಯಕ್ಷಗಾನ ಪ್ರಿಯರಾದಂತಹ ಕೇಶವಾನಂದ ಭಾರತಿ ಸ್ವಾಮಿಗಳ ಅಚ್ಚುಮೆಚ್ಚಿನ ಶಿಷ್ಯರಾದಂಥ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು ಇವತ್ತು ಆಗಮಿಸಿ ಈ ನಮ್ಮ ಪರ್ಯಾಯದ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಸಮಾರೋಪದ ರೀತಿಯಲ್ಲಿ ಬಂದು ಸಂತ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಸಂಸ್ಥಾನದ ಒಂದು ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ, ಇನ್ನೊಂದು ರೀತಿಯಲ್ಲಿ ಸುವರ್ಣ ವರ್ಣ ಅನ್ನೋದಕ್ಕೆ ಅಕ್ಷರ ಅನ್ನುವಂತಹ ಒಂದು ಅರ್ಥ ಕೂಡ ಇದೆ. ಇವತ್ತು ಕೋಟಿ ಗೀತಾ ಲೇಖನ ಯಜ್ಞದ ಮೂಲಕ, ಯಾಕಂದರೆ ಸುವರ್ಣ ಬಹುಶಃ ಗೀತೆಯಲ್ಲಿ ಇರುವಂತಹ ಅಕ್ಷರಗಳಿಗಿಂತ ಶ್ರೇಷ್ಠವಾದಂಥ ಸುವರ್ಣ ಬೇರೆ ಇಲ್ಲ. ಆ ಅರ್ಥದಲ್ಲಿ ಆ ಕೋಟಿ ಗೀತಾ ಲೇಖನ ಯಜ್ಞವನ್ನು ಕೂಡ ಹಮ್ಮಿಕೊಂಡು ಇನ್ನೊಂದು ಅರ್ಥದಲ್ಲಿ ಇದನ್ನು ಸುವರ್ಣಯುಗವಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಅವರವರ ಸಂತೋಷಕ್ಕಾಗಿ ಹೋಗಿ ಸುವರ್ಣವನ್ನು ಖರೀದಿಸಿ ಅವರವರು ಸಂತೋಷ ಪಡ್ತಾರೆ. ಆದರೆ ಶ್ರೀಗಳು ಆ ಕೃಷ್ಣನಿಗೆ ಸಮರ್ಪಿಸಿ ಎಲ್ಲ ಕೃಷ್ಣ ಭಕ್ತರು ಕೂಡ ಸಂತೋಷಗೊಳ್ಳುವಂತೆ ಅದರಿಂದ ಸಂತೋಷ ಅನುಭವಿಸುವಂತೆ ಮಾಡಿದ್ದು ಖಂಡಿತವಾಗಿಯೂ ಇದೆಲ್ಲ ರೀತಿಯಿಂದ ಇವತ್ತು ಪುತ್ತಿಗೆ ಶ್ರೀಗಳ ಪರ್ಯಾಯವನ್ನು ಸುವರ್ಣಯುಗವಾಗಿ ಮಾಡಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಟೌನ್ನಲ್ಲಿರುವ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಸೋಮವಾರದ ಪೂಜೆಗಳು ವಿಶೇಷ ರೀತಿಯಲ್ಲಿ ನಡೆಯಿತು. ಅದರಂತೆ ಶ್ರೀ ರಾಮೇಶ್ವರ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಫಲಪಂಚಾಮೃತಗಳಿಂದ ಅಭಿಷೇಕವನ್ನು ನೆರವೇರಿಸಿ ನವವಸ್ತ್ರ ಹಾಗೂ ವರ್ಣಮಯ ಪುಷ್ಪಮಾಲೆಗಳಿಂದ ಮತ್ತು ವಿಭೂತಿಯಿಂದ ಸುಂದರವಾಗಿ ಶ್ರೀ ಸ್ವಾಮಿಯನ್ನು ಅಲಂಕರಿಸಲಾಯಿತು. ನಂತರ ಮಹಾದೀಪಾರಾಧನೆ ನೆರವೇರಿಸಿ ನೆರೆದ ಭಕ್ತಾದಿಗಳಿಗೆ ಮಂಗಳಾರತಿ ಹಾಗೂ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು. ಹೊಸೂರು ಬ್ರಾಹ್ಮಣ ಸಂಘದ ಪರವಾಗಿ ಶ್ರೀ ತ್ಯಾಗರಾಜ ಸ್ವಾಮಿಗಳ 24ನೇ ಆರಾಧನೋತ್ಸವವು ಅದ್ಧೂರಿಯಾಗಿ ನಡೆಯಿತು. ಹೊಸೂರಿನ ತೇರುಪೇಟೆಯ ಗಾಯತ್ರಿ ಮಹಲ್ನಲ್ಲಿ ನಡೆದ ಆರಾಧನೋತ್ಸವದ ಅಂಗವಾಗಿ ಸಂಗೀತ ಕಲಾವಿದರು ಭಾಗವಹಿಸಿ ಶ್ರೀ ತ್ಯಾಗರಾಜ ಸ್ವಾಮಿಗಳು ರಚಿಸಿದ ಪಂಚರತ್ನ ಕೀರ್ತನೆಗಳನ್ನು ಹಾಡಿದರು. ಸಣ್ಣ ಮಕ್ಕಳು ಸಹ ತ್ಯಾಗರಾಜ ಕೀರ್ತನೆಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ ಕಲಾವಿದರನ್ನು ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಆತ್ಮಧ್ಯಾನ ಮಂದಿರದಲ್ಲಿ ಭಕ್ತರು ಧ್ಯಾನವನ್ನು ಮಾಡಿದರು. ದೀಪವನ್ನು ಬೆಳಗಿಸಿ ಸಾಮೂಹಿಕ ಧ್ಯಾನವನ್ನು ಮಾಡಲಾಯಿತು. ಧ್ಯಾನಾಸಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಸುಪ್ರಭಾ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಶಂಕರ ಪಾರ್ವತಿ ರಮಣನೆ ನನಗೆ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನನಗೆ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನನಗೆ ಸುಂದರ ಮೃಗಧರ ವಿನಾಯಕ ಧನುಧರ ಶಿವ ಗಜ ಮಾಂಬರ ಧರ ಸುಂದರ ಮೃಗಧರ ವಿನಾಯಕ ಶ್ರೀ ಲಾಲ್ದಾಸ್ ಭಕ್ತಾಂಜನೇಯ ಸ್ವಾಮಿ ಭಜನಾ ಮಂಡಳಿ ಬಳೆಪೇಟೆಯಲ್ಲಿ 29ನೇ ವರ್ಷದ ಧನುರ್ಮಾಸ ಸಂಗೀತೋತ್ಸವ ಕಾರ್ಯಕ್ರಮದ ನಿಮಿತ್ತ ವಿದ್ವಾನ್ ಶ್ರೀನಿವಾಸ್ ಇಂದ್ರಜಿತ್ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಉಡುಪಿಯ ಶ್ರೀ ಶಿರೂರ ಮಠದ ಪರ್ಯಾಯ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸ್ವಾತಿ ಮತ್ತು ಬಳಗ ಉಡುಪಿ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ವಿದ್ಯಾ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತಿ ಮಾರ್ಗಮೋನು ತಿಳಿಯಲೇರು ರಾಮ ಭಕ್ತಿ ಮಾರ್ಗಮೋನು ತಿಳಿಯಲೇರು ರಾಮ ಭಕ್ತಿ ಮಾರ್ಗಮೋನು ತಿಳಿಯಲೇರು ರಾಮ ಭಕ್ತಿ ಮಾರ್ಗಮೋನು
తెలియలేరు రామ భక్తి మార్గమును తెలియలేరు రామ భక్తి ఇలనంతటా ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh